ಕೆಎಎಸ್ ಪ್ರಶ್ನೆ ಪತ್ರಿಕೆ ಕೇವಲ ಒಂದು ಕಡೆ ಲೀಕ್ ಆಗಿಲ್ಲ, ಬದಲಾಗಿ ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕಾರವಾರ ಇಲ್ಲಿ ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕೆಲವೊಂದು ಕಡೆ OMR ಅದಲು ಬದಲಾಗಿ ಗೊಂದಲ ಸೃಷ್ಟಿಸಿದೆ. ಒಟ್ಟು ಕೆಎಎಸ್ ಎಕ್ಸಾಮ್ಗೆ ಅಪ್ಲೈ ಮಾಡಿದವರ ಸಂಖ್ಯೆ 2,10,000. ಆದ್ರೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದವರು ಕೇವಲ 1,31,000 ವಿದ್ಯಾರ್ಥಿಗಳು. ಇನ್ನು ಉಳಿದ 79,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿಲ್ಲ. ಕಳೆದ 3-4 ಕೆಎಎಸ್ ಎಕ್ಸಾಮ್ಗೆ ಕಂಪೇರ್ ಮಾಡಿದ್ರೆ ಈ ಕೆಎಎಸ್ ಎಕ್ಸಾಮ್ ನ ಪೇಪರ್ 1 ತುಂಬಾ ಡಿಫಿಕಲ್ಟ್ ಇತ್ತು, ಪೇಪರ್ 2 ಮಾಡರೇಟ್ ಆಗಿತ್ತು. ಆದ್ರೆ ಕ್ವಶನ್ ಪೇಪರ್ ಅನ್ನ ತುಂಬಾ ಅವೈಜ್ಞಾನಿಕವಾಗಿ ತಯಾರಿಸಿರೋದು, ಈ ಪೇಪರ್ ನಲ್ಲಿ ಕನ್ನಡದ ಕಗ್ಗೊಲೆಯನ್ನ ಮಾಡಿರೋದು ಎದ್ದು ಕಾಣ್ತಾ ಇದೆ. ಇವರು ಮೊದಲು ಇಂಗ್ಲಿಷ್ ಪತ್ರಿಕೆಯನ್ನ ತಯಾರಿಸಿದ್ದಾರೆ. ಅದನ್ನ ಬಹುಶಃ ಗೂಗಲ್ ಟ್ರಾನ್ಸ್ಲೇಟರ್ ನಿಂದ ಕನ್ನಡಕ್ಕೆ ಅನುವಾದ ಮಾಡಿರಬಹುದು. ಯಾಕಂದ್ರೆ ನಾನು ಪ್ರಶ್ನೆಯನ್ನ ಗೂಗಲ್ ಟ್ರಾನ್ಸ್ಲೇಟರ್ ಗೆ ಹಾಕಿದಾಗ ಬಂದ ಕನ್ನಡದ ಅನುವಾದ ಸೇಮ್ ಇತ್ತು. ಇನ್ನು ಕ್ವಶನ್ ಪೇಪರ್ ಅನ್ನ 70 ಪೇಜ್ ಗಳವರೆಗೆ ವಿಸ್ತರಿಸಿದ್ದಾರೆ. ಅಲ್ಲಿಗೆ ಒಂದು ಪೇಜ್ಗೆ 2 ನಿಮಿಷ ಅಂದ್ರೂ ಕ್ವಶನ್ ಪೇಪರ್ ಓದೋದಕ್ಕೆ 2 ಗಂಟೆ ಸಾಲಲ್ಲ. ಇನ್ನು ವೇರಿಯಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳ ಪ್ರಕಾರ ಕಟ್ ಆಫ್ 150 ಇರಬಹುದು, 160 ಅಥವಾ ಕೊನೆಯ ಸಲದ ಹಾಗೆ 180 ಇರಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಆದ್ರೆ ಯಾರಿಗ್ ಗೊತ್ತು ಈ ಕೆಪಿಎಸ್ಸಿ ಕಟ್ ಆಫ್ ಅನ್ನು ಕೂಡ ಎಷ್ಟು ಅವೈಜ್ಞಾನಿಕವಾಗಿ ಸೆಟ್ ಮಾಡ್ತಾರೆ ಅಂತ. ತುಂಬಾ ವಿದ್ಯಾರ್ಥಿಗಳು ರೀ ಎಕ್ಸಾಮ್ ಆಗ್ಲೇಬೇಕು ಅಂತ ಕೆಪಿಎಸ್ಸಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಕೆಪಿಎಸ್ಸಿ ರೀ ಎಕ್ಸಾಮ್ ಮಾಡೋ ಚಾನ್ಸ್ 0.1% ಕೂಡ ಇಲ್ಲ ಅಂತ ಹೇಳಬಹುದು. ನೋಡೋಣ ಇನ್ನು ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಅದೆಷ್ಟು ಜನ ಬಡ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾರೆ, ಸಮಾಜಕ್ಕೆ ಎಷ್ಟು ನಿಷ್ಠಾವಂತ ಅಧಿಕಾರಿಗಳನ್ನ ಇವರು ಆಯ್ಕೆ ಮಾಡಿ ತರುತ್ತಾರೆ, ಈ ವ್ಯವಸ್ಥೆ ಇನ್ನು ಎಷ್ಟು ವರ್ಷಗಳ ಕಾಲ ಮುಂದುವರಿಯುತ್ತೆ ಅಂತ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ.